ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಲೇಡೀಸು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನಲ್ಲಿ ಇರ್ತೀರಾ. ಸೀರೆ ತಗೊಳ್ಳೋದು ಮತ್ತು ಯಾವ ಥರ ಡೆಕೋರೇಷನ್ ಮಾಡಬೇಕು, ಯಾವ ಥರ ಅಡುಗೆಗಳನ್ನು ಮಾಡಬೇಕು, ಯಾವ ಥರ ಪ್ಲೇಟ್ ಡೆಕೋರೇಷನ್ ಮಾಡಿಸೋರು ಇರ್ತಾರೆ. ಒಂಥರ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡೋರು ಇರ್ತಾರೆ. ಒಂದೊಂದು ವರ್ಷ ಒಂದೊಂದು ಕಾನ್ಸೆಪ್ಟಲ್ಲಿ ಮಾಡೋರು ಕೂಡ ಇರ್ತಾರೆ. ಇನ್ನು ಎಲ್ಲ ಹೆಂಗಸರಿಗೂ ಯಾವ ಬಣ್ಣದ ಸೀರೆ ತೊಗೊಬೇಕು, ಹೇಗೆ ಉಡಿಸ್ಬೇಕು, ಯಾವ ದಿಕ್ಕಿಗೆ ಕೂರಿಸ್ಬೇಕು, ಬ್ಲೌಸನ್ನು ಕತ್ತರಿಸಿ ಇಡಬೇಕಾ ಅಥವಾ ಹಾಗೆ ಇಡಬೇಕಾ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆನ ಮಾಡೋದ್ರಿಂದ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ಬೇಕಂದ್ರೆ ಹೊಸ ಸೀರೆಯನ್ನು ತರಬೇಕು ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗೆ ಯಾರೋ ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ನಾವು ಅದನ್ನು ಹಾಗೆ ಇಟ್ಟಿದ್ದೀವಿ, ಕುಂಕುಮಕ್ಕೆ ಕೊಟ್ಟಿದ್ದು ಹೊಸ ಸೀರೆ ಅಂತ ಹೇಳಿ ಅವುಗಳನ್ನು ವರಮಹಾಲಕ್ಷ್ಮಿಗೆ ಉಡಿಸೋ ಹಾಗಿಲ್ಲ. ಇನ್ನು ದೇವಿಗೆ ಉಡಿಸೋದಕ್ಕೆ ಕಾಟನ್ ಸೀರೆ ಅಥವಾ ಸಿಲ್ಕ್ ಅಂದರೆ ರೇಷ್ಮೆ ಸೀರೆ ಉಡಿಸಬಹುದು. ಅದರಲ್ಲೂ ರೇಷ್ಮೆ ಸೀರೆ ಬಹಳನೇ ಶ್ರೇಷ್ಠ. ಹಾಗೆ ಎಲ್ಲರ ಕೈಯಲ್ಲೂ ರೇಷ್ಮೆ ಸೀರೆ ತಗೊಳ್ಳೋಕ್ಕೆ ಆಗಲ್ಲ, ಹಾಗಾಗಿ ಕಾಟನ್ ಸೀರೆಯನ್ನು ಉಡಿಸ್ಬೋದು. ಅದರಲ್ಲೂ ಬಾರ್ಡರ್ ಇರುವಂಥ ಸೀರೆಯನ್ನು ಉಡಿಸೋದು ತುಂಬಾ ಒಳ್ಳೆಯದು. ಅದರಲ್ಲೂ ಕಾಂಟ್ರಾಸ್ಟ್ ಕಲರಲ್ಲಿ ಇರುವಂತಹ ಸೀರೆಯನ್ನು ಉಡಿಸಿದ್ರೆ ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಆ ತಾಯಿ ದೇವಿ ಚೆನ್ನಾಗಿ ಕಾಣ್ತಾರೆ. ಇನ್ನು ಲಕ್ಷ್ಮಿ ಸೀರೆಯನ್ನು ತಗೊಂಡು ಬರುವಾಗ ಸ್ವಲ್ಪ ಮಡಿ ಮೈಲ್ಗೆಯಿಂದ ಹೋದರೆ ತುಂಬಾ ಒಳ್ಳೆಯದು. ಹಾಗೆ ಪೀರಿಯಡ್ಸ್ ಇದ್ದಾಗ ಹೋಗಬಾರ್ದು, ನಾನ್ ವೆಜ್ ತಿನ್ಕೊಂಡು ಕೂಡ ಹೋಗಬಾರ್ದು, ಸೂತ್ಕ ಇದ್ದಾಗ ಕೂಡ ಹೋಗಬಾರ್ದು. ಇನ್ನು ಸೀರೆಯನ್ನು ಮೈ ಮೇಲೆ ಹಾಕ್ಕೊಳ್ಳೋದು ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡೋಕೆ ಈ ಥರ ಎಲ್ಲ ಮಾಡಲೇಬಾರ್ದು. ಹಾಗೆ ಅಂಗಡಿಯಿಂದ ತೊಗೊಂಬಂದು ಅದನ್ನು ಎಲ್ಲಾದರೂ ಒಂದು ಕ್ಲೀನಾಗಿರೋ ಜಾಗದಲ್ಲಿ ಅಥವಾ ನೀಟಾಗಿ ದೇವ್ರ ಮನೆಯಲ್ಲಿ ಅಥವಾ ಎಲ್ಲಾದರೂ ಕಾಲೆಲ್ಲ ತಗಲದೇ ಇರೋ ಜಾಗದಲ್ಲಿ ಒಂದು ಸೇಫ್ಟಿಯಾಗಿ ಇಟ್ಟಿರಬೇಕು. ಹಾಗೆ ಬ್ಲೌಸನ್ನು ಕಟ್ ಮಾಡಿ ದೇವಿಗೆ ಉಡಿಸ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಆ ಬ್ಲೌಸ್ ಹಾಗೆ ಇರಲಿ, ಬೇರೆ ಬ್ಲೌಸನ್ನು ತಂದು ಇಡಿ. ಆದರೆ ದೇವಿಗೆ ಸೀರೆಯನ್ನು ನಾನಾ ರೀತಿಯಲ್ಲಿ ಉಡಿಸ್ತಾರೆ. ಆಗ ಬ್ಲೌಸನ್ನು ಕಟ್ ಮಾಡಲೇಬೇಕಾಗುತ್ತೆ. ಅದು ನೀವು ಹೇಗೆ ಮಾಡ್ತೀರೋ ಹಾಗೆ ಮಾಡೋದು ಉತ್ತಮ ಅಂತ ನನ್ನ ಅನಿಸಿಕೆ. ಹಾಗಾಗಿ ಅದು ನಿಮಗೆ ಬಿಟ್ಟಿದ್ದು. ಇನ್ನು ಯಾವ ಬಣ್ಣದ ಸೀರೆಯನ್ನು ಉಡಿಸಬಹುದು ಅಂದರೆ ಕಪ್ಪು ಬೂದು ಬಿಟ್ಟು ಯಾವುದೇ ಬಣ್ಣದ ಸೀರೆಯನ್ನು ಉಡಿಸಬಹುದು. ಅದರಲ್ಲೂ ತುಂಬ ಶ್ರೇಷ್ಠವಾದ ಬಣ್ಣ ಅಂದರೆ ಹಸಿರು, ಕೆಂಪು, ಗುಲಾಬಿ, ನೀಲಿ, ರಾಮ ಗ್ರೀನ್, ಗೋಲ್ಡ್ ಕಲರ್, ಸಿಲ್ವರ್ ಕಲರ್, ಮೆರೂನ್ ಈ ಥರ ಸ್ವಲ್ಪ ಡಾರ್ಕ್ ಕಲರ್ ಸೀರೆಯನ್ನು ಉಡಿಸೋದು ತುಂಬಾ ಒಳ್ಳೆಯದು. ಹಾಗೆ ಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ. ಬಿಳಿ ಬಣ್ಣದ ಸೀರೆಯನ್ನು ಕೂಡ ಉಡಿಸ್ತೀವಿ ಅನ್ನೋರು ಪೂರ್ತಿಯಾಗಿ ಬಿಳಿ ಬಣ್ಣದ ಸೀರೆಯನ್ನು ಉಡಿಸಲೇಬೇಡಿ. ಕೆಂಪು, ಹಳದಿ ಈ ಥರ ಮಿಕ್ಸ್ ಇರುವಂಥ ಸೀರೆಯನ್ನು ಉಡಿಸಿ. ಆದಷ್ಟು ಈ ಬಿಳಿ ಬಣ್ಣದ ಸೀರೆಯನ್ನು ಅವಾಯ್ಡ್ ಮಾಡಿ. ಇನ್ನು ಕೆಂಪು, ಹಳದಿ, ಹಸಿರು ಈ ಥರ ಸೀರೆಯನ್ನು ಅದರಲ್ಲೂ ಬಾರ್ಡರ್ ಇರುವಂಥ ಸೀರೆಯನ್ನು ಉಡಿಸೋದು ತುಂಬಾ ಒಳ್ಳೆಯದು. ಇನ್ನು ಯಾವ ದಿಕ್ಕಿಗೆ ಕೂರಿಸ್ಬೇಕು ಅಂತ ನೋಡೋದಾದರೆ ಪೂರ್ವ ಅಥವಾ ಪಶ್ಚಿಮ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂರಿಸಬಹುದು. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂರಿಸಬೇಡಿ. ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ಫಲಗಳನ್ನು ಪಡಿಬಹುದು ಅಂತ ತಿಳ್ಕೊಳ್ಳೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 3:30ರಿಂದ 5:30 ಒಳಗೆ ಪೂಜೆಯನ್ನು ಮಾಡಿದ್ರೆ ಇದು ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಮಾಡುವ ಪೂಜೆ. ಬಹಳ ಶ್ರೇಷ್ಠವಾದ ಪೂಜೆ ಇದು. ಈ ಸಮಯದಲ್ಲಿ ಪೂಜೆ ಪೂರ್ಣ ಫಲವನ್ನು ಕೊಡುತ್ತೆ. ಈ ಸಮಯದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಪೂರ್ಣ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಸಮಯ ಬಿಟ್ಟು ಸಂಜೆ 5:30ರಿಂದ 7:30 ಒಳಗೆ ಪೂಜೆಯನ್ನು ಮಾಡ್ಬೋದು. ಇದು ಗೋಧೂಳಿ ಸಮಯವಾಗಿರುತ್ತೆ, ಮಹಾಲಕ್ಷ್ಮಿ ಮನೆಗೆ ಬರುವ ಸಮಯವಾಗಿರುತ್ತೆ. ಹಾಗಾಗಿ ಈ ಸಮಯ ಕೂಡ ಲಕ್ಷ್ಮೀ ಪೂಜೆಗೆ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಇನ್ನು ಈ 2 ಸಮಯವನ್ನು ಹೊರತುಪಡಿಸಿ ರಾಹು ಕಾಲ ಬಿಟ್ಟು ಬೇರೆ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಆದರೆ ಲಕ್ಷ್ಮೀ ಪೂಜೆಗೆ ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧೂಳಿ ಸಮಯ ಅತ್ಯಂತ ಶ್ರೇಷ್ಠವಾದ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ಇವೆರಡೂ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೆಯದಾಗುತ್ತೆ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಯಾವ ಬಣ್ಣದ ಸೀರೆಯನ್ನು ತರಬೇಕು, ಸೀರೆ ತಗೊಂಡ್ಬರುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ದಿಕ್ಕಿಗೆ ಮುಖ ಮಾಡಿ ಲಕ್ಷ್ಮೀ ಅಮ್ಮನವರನ್ನು ಕೂರಿಸ್ಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಪರಿಪೂರ್ಣವಾದ ಫಲವನ್ನು ಪಡ್ಕೊಳ್ಬೇಕು ಅಂತ ಎಲ್ಲ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗೇನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮಾಹಿತಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.